ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾವಿವತ್ತು ಪ್ರಸಿದ್ಧಿಯಾದಂತಹ ಎಲ್ಲೋರಾದ ಗುಹೆಗಳಿಗೆ ಬಂದಿದ್ದೇವೆ. ಇದು ಮೇನ್ ಗೇಟು. ಇದರ ಎದುರುಗಡೆಗೆ ಕಾರ್ ಮತ್ತು ಬೈಕ್ನ ಪಾರ್ಕಿಂಗ್ ಇರುತ್ತೆ, ಅಲ್ಲಿ ಪಾರ್ಕ್ ಮಾಡಬೇಕು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ, ಯಾವಾಗಲೂ ಕ್ಯಾಶ್ ಕ್ಯಾರಿ ಮಾಡ್ಕೊಂಡಿರಿ. ಯಾಕಂದರೆ ಟಿಕೆಟ್ ಕೌಂಟರ್ನಲ್ಲಿ ಗೂಗಲ್ ಪೇ ಫೋನ್ಪೇ ನಡೆಯೋದಿಲ್ಲ. ನಾನಂತೂ ಒಳಗಡೆ ಹೋಗೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದೀನಿ. ಮತ್ತು ಯಾವ ಥರ ಒಳಗಡೆ ಇದೆ ಅಂತ ಎಲ್ಲ ತುಂಬ ಏನು ಆಶ್ಚರ್ಯಕರ ಅಥವಾ ತುಂಬ ಅದ್ಭುತವಾಗಿರುವಂಥ ಪ್ಲೇಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಇಲ್ಲಿ. ಸೊ ಫೈನಲ್ ಆಗಿ ನಾವು ಹತ್ತತ್ರ ಬರ್ತಾ ಇದ್ದೀವಿ ಒಳಗಡೆ ಹೋಗೋದಕ್ಕೆ. ಇಲ್ಲಿ ಮೆಟ್ರೋ ಥರ ನಮಗೆ ಟೋಕನ್ಗಳನ್ನ ಕೊಡ್ತಾರೆ. ಮೆಟ್ರೋದಲ್ಲಿ ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಇಲ್ಲಿ ಕೂಡ ಯೂಸ್ ಮಾಡಬೇಕು. ऐसा करना है, आपको धक्का देते जाना है. ಗೇಟಲ್ಲಿ ಎಂಟ್ರಿ ಆಗಿದ್ದೇವೆ. ನೋಡಿ, ಸೇಮ್ ಮೆಟ್ರೋದಲ್ಲಿ ಕೊಡ್ತಾರಲ್ಲ ಟೋಕನ್, ಅದೇ ಥರನೇ ಇದೆ ಕಾಯಿನ್ಗಳು. ಎಲ್ಲೋರ ವೇರುಲ್ ಅಥವಾ ಎಲ್ಲೂರ ಎಂದು ಕರೆಯುತ್ತಾರೆ. ಇದು ಎಲ್ಲೋರ್ಪುರಂ ಎಂಬ ಪ್ರಾಚೀನ ಹೆಸರಿನ ಕಿರು ರೂಪವಾಗಿದೆ. ಔರಂಗಾಬಾದ್ನ ಇನ್ನೊಂದು ಹೆಸರು ಸಂಭಾಜಿನಗರ. ಸಂಭಾಜಿನಗರದಿಂದ ಎಲ್ಲೋರ 28 ಕಿಲೋಮೀಟರ್ ದೂರದಲ್ಲಿದೆ. ಮಧ್ಯದಲ್ಲಿ ನಮಗೆ ದೌಲತಾಬಾದ್ ಎಂಬ ಪೋರ್ಟ್ ಸಿಗುತ್ತೆ. ಪೋರ್ಟ್ನ ಇನ್ನೊಂದು ಹೆಸರು ದೇವಗಿರಿ ಪೋರ್ಟ್ ಅಂತಲೂ ಕರೀತಾರೆ. ಇವು ವಿಶ್ವದ ಅತಿದೊಡ್ಡ ಹಿಂದೂ ದೇವಾಲಯದ ಗುಹೆ ಸಂಕೀರ್ಣಗಳಲ್ಲಿ ಒಂದಾಗಿವೆ. ಇಲ್ಲಿ 100ಕ್ಕೂ ಹೆಚ್ಚಿನ ಗುಹೆಗಳಿದ್ದು, ಅದರಲ್ಲಿ 34 ಗುಹೆಗಳನ್ನು ಮಾತ್ರ ಸಾರ್ವಜನಿಕರಿಗಾಗಿ ಒಳಗಡೆ ಹೋಗಲು ಅವಕಾಶವಿರುತ್ತದೆ. ಈ 34 ಗುಹೆಗಳಲ್ಲಿ 17 ಗುಹೆಗಳು ಹಿಂದೂ ಧರ್ಮಕ್ಕೆ ಸಂಬಂಧಿಸಲ್ಪಟ್ಟ ವಿಷಯಗಳನ್ನು ಹೊಂದಿವೆ ಮತ್ತು 12 ಗುಹೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಲ್ಪಟ್ಟ ವಿಷಯಗಳು ಮತ್ತು ಚಿತ್ರಗಳನ್ನು ನಾವು ಇಲ್ಲಿ ಕಾಣಬಹುದು. ಮತ್ತು 5 ಗುಹೆಗಳನ್ನು ನಾವು ಜೈನ ಧರ್ಮದವರ ವಿಷಯಗಳಿಗೆ ಸಂಬಂಧಿಸಲ್ಪಟ್ಟಿವೆ. ಇವುಗಳನ್ನು ರಾಷ್ಟ್ರಕೂಟರು, ಕಳಚೂರಿಗಳು, ಚಾಲುಕ್ಯರು ಮತ್ತು ಯಾದವರ ಆಡಳಿತದಲ್ಲಿ ನಿರ್ಮಿಸಲಾಗಿದೆ. ಎಂಟ್ರೆನ್ಸಿಂದ ಬಂದ ತಕ್ಷಣ ನಮಗೆ ಈ ಥರ ಹೊರಗಡೆ ಕಾಣೋದಕ್ಕೆ ಸಿಗುತ್ತೆ. ನಾವಿವಾಗ ಕೇವ್ ನಂಬರ್ 16 ಒಳಗೆ ಹೋಗ್ತಾ ಇದ್ದೇವೆ. ರಾಷ್ಟ್ರಕೂಟರ ರಾಜರಾದ ಮೊದಲನೇ ಕೃಷ್ಣರ ಕಾಲದಲ್ಲಿ ನಿರ್ಮಿಸಲಾಯಿತು. ಒಳಗಡೆ ಹೋಗ್ತಿದ್ದ ಹಾಗೇನೆ ನಮಗೆ ಗಜಲಕ್ಷ್ಮಿಯ ಮೂರ್ತಿ ಕಾಣಿಸುತ್ತೆ. ಪಕ್ಕದಲ್ಲಿ ಆನೆಗಳು ನಿಂತಿರೋ ಆನೆಗಳು ಗಜಲಕ್ಷ್ಮಿಗೆ ಸ್ನಾನ ಮಾಡಿಸ್ತಾ ಇದ್ದಾವೆ.
ಈಗ ನಾವು ಧ್ವಜಸ್ತಂಭಗಳ ಹತ್ರ ಹೋಗ್ತಾ ಇದ್ದೀವಿ. ಈ ಧ್ವಜಸ್ತಂಭಗಳು ಬರೋಬ್ಬರಿ 15.24 ಮೀಟರ್ಗಳ ಎತ್ತರಗಳನ್ನು ಹೊಂದಿವೆ. ನೋಡಿ ಎಷ್ಟು ಚೆನ್ನಾಗಿ ಕೆತ್ತನೆಗಳನ್ನ ಮಾಡಿದ್ದಾರೆ, ಮೂರ್ತಿಗಳನ್ನ, ಅದನ್ನೆಲ್ಲ. ಮತ್ತು ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ, ಹಾಗಾಗಿ ಎಷ್ಟು ಗೊತ್ತೋ ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತೇನೆ. ಇದನ್ನು ಕಟ್ಟೋದಕ್ಕೆ ಸರಿಸುಮಾರು 100 ವರ್ಷದ ಮೇಲ್ಪಟ್ಟು ತೊಗೊಂಡಿತ್ತಂತೆ ಟೈಮು. ಆದ್ರೆ ಬರೋಬ್ಬರಿಯಾಗಿ ಯಾರಿಗೂ ಗೊತ್ತಿಲ್ಲ ಕರೆಕ್ಟಾಗಿ, ಯಾರಿಗೂ ಅಂದರೆ ಎಷ್ಟು ದಿನ ತೊಗೊಂಡಿತ್ತು ಕಟ್ಟೋದಕ್ಕಂತ. ಇದು ನಮ್ಮ ಕನ್ನಡಿಗರ ಹೆಮ್ಮೆ, ಯಾಕಂದರೆ ಇದನ್ನು ರಾಷ್ಟ್ರಕೂಟರು ಕಟ್ಟಿದ್ದಾರೆ. ಇದೇ ತರಹದ ಕಲಾಕೃತಿಗಳನ್ನು ನಾವು ಐಹೊಳೆ, ಪಟ್ಟದಕಲ್ಲು, ಬಾದಾಮಿಗಳಲ್ಲಿಯೂ ನೋಡಬಹುದು. ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕೆತ್ತಿರುವಂತಹ ಕೆತ್ತನೆಗಳು, ಒಂದು ಕಡೆ ರಾಮಾಯಣ, ಮತ್ತೊಂದು ಕಡೆಗೆ ಮಹಾಭಾರತದ ಚಿತ್ರಗಳನ್ನು ಕೆತ್ತಿದ್ದಾರೆ. ನೋಡಿ ಕೆತ್ತನೆಗಳೆಲ್ಲ ಯಾವ ಥರ ಇದೆ. ಇಲ್ಲಿ ಜಾಸ್ತಿ ಆನೆಗಳ ಕೆತ್ತನೆಗಳನ್ನು ನಾವು ನೋಡಬಹುದು. ಮತ್ತು ಮೇಲ್ಗಡೆ ಅದೆಲ್ಲ ತುಂಬ ಸಖತ್ತಾಗಿರುವಂಥ ವ್ಯೂನ ನಾವು ನೋಡ್ಬೋದು. ಈಗ ಹಿಂದ್ಗಡೆಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಯಾವ ಥರ ಕೆತ್ತನೆಗಳನ್ನು ಕೆತ್ತಿದ್ದಾರೆ ಅಂತ ಎಲ್ಲ ನಿಮಗೆ ತೋರಿಸೋದಕ್ಕೆ. ನೋಡಿ ಯಾವ ಥರ ಚಿಕ್ಕ ಚಿಕ್ಕ ಕೆತ್ತನೆಗಳನ್ನು ಕೆತ್ತಿದ್ದಾರೆ. ಶಿವ ಮತ್ತು ಲಕ್ಷ್ಮಿದಾಗಿರ್ಬೋದು, ಈ ಥರ ಕೆತ್ತನೆಗಳನ್ನೆಲ್ಲ ಕೆತ್ತಿದ್ದಾರೆ. ಈ ಥರ ಕೆತ್ತನೆಗಳನ್ನ ಕೆತ್ತೋದಕ್ಕೆ ಖಂಡಿತ ಕಲ್ಲೇನು ಮೇಣದ ಬತ್ತಿ ಥರ ಇತ್ತೋ ಏನೋ ಗೊತ್ತಿಲ್ಲ, ಆದರೆ ಸಖತ್ತಾಗಿ ಕಟ್ಟಿದ್ದಾರೆ. ಎಲ್ಲ ಗುಹೆಗಳಲ್ಲಿ ಗುಹೆ ವಿಶೇಷತೆ ಏನಂದರೆ ಎಲ್ಲ ಗುಹೆಗಳನ್ನು ಕೆಳಗಡೆಯಿಂದ ಕಟ್ಟಿದ್ದಾರೆ, ಆದರೆ ಈ ಗುಹೆಯನ್ನು ಮಾತ್ರ ಮೇಲ್ಗಡೆಯಿಂದ ಕೆತ್ಕೊತ್ ಬಂದಿದ್ದಾರೆ ಅಂತ ಹೇಳ್ತಾರೆ. ನೋಡಿ ಯಾವ ಥರ ಇದೆ ಅಂತ, ತುಂಬ ಚೆನ್ನಾಗಿದೆ ಎಲ್ಲ ನೋಡೋದಕ್ಕೆ.
ನೀವು ಏನಾದರೂ ಈ ಥರ ಟ್ರಿಪ್ಗಳನ್ನು ಹೋಗಬೇಕು ಅಂತ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಫ್ಯಾಮ್ಲಿ ಜೊತೆ ಬನ್ನಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ನೋಡೋದಕ್ಕೆಲ್ಲ ಒಳ್ಳೆ ಇದು ಸಿಗುತ್ತೆ, ವ್ಯೂ ಸಿಗುತ್ತೆ ನಿಮಗೆ. ನೋಡಿ ಎಷ್ಟೊಂದು ಆನೆಗಳಿವೆ. ಪಾಪ ಆನೆಗಳ ಸೊಂಡೆ ಎಲ್ಲ ಮುರಿದು ಹೋಗ್ಬಿಟ್ಟಿದೆ. ನೋಡಿ, ಇದನ್ನು ದ್ರಾವಿಡರ ಒಂದು ದೇವಾಲಯ ಥರ ಕಟ್ಟಿದ್ದಾರೆ ಅನ್ನುವಂತಹ ಪ್ರತೀತಿ ಕೂಡ ಇದೆ. ನೋಡಿ ಯಾವ ಥರ ಎಲ್ಲ ವ್ಯೂ ನಮ್ಗೆ ಕಾಣಿಸುತ್ತೆ ಅಂತ. ಈ ಥರ ವ್ಯೂ ಕೋಟಿ ಕೊಟ್ಟರು ಸಿಗೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡಿ ಇವಾಗ ಮುಂದ್ಗಡೆ ಹೋಗ್ತಾ ಇದ್ದೀವಿ ನಾವು. ಮುಂದ್ಗಡೆ ಏನಿದೆ ಅಂತ ನೋಡೋಣ.
ಇಲ್ಲಿಂದ ಮೇಲ್ಗಡೆ ಹೋದರೆ ಛೋಟಾ ಕೈಲಾಸ್ ಅಂತ ಟೆಂಪಲ್ ಇದೆ, ಆ ಟೆಂಪಲ್ಗೆ ನಾವು ಹೋಗ್ತೇವೆ. ಮೇಲ್ಗಡೆ ಹೋದ್ಮೇಲೆ ಈ ಥರ ವ್ಯೂ ನಮಗೆ ಸಿಗುತ್ತೆ ನೋಡೋಕೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಎಲ್ಲ ನಾವು ನೋಡ್ಬೋದು. ಮತ್ತೆ ಈ ಧ್ವಜಸ್ತಂಭ ಕಾಣಿಸ್ತಾ ಇದೆಯಲ್ಲ, ಈ ಧ್ವಜಸ್ತಂಭಗಳ ಮೇಲೆ ಕೈಲಾಸದಲ್ಲಿ ಶಿವಪಾರ್ವತಿಯರು ಯಾವ ಥರ ಅಂದರೆ ಕೂತ್ಕೊಂಡಿದ್ದಾರೋ ಅದೇ ಥರದ ಇದ್ರ ಮೇಲ್ಗಡೆ ಚಿತ್ರಗಳನ್ನು ಎಲ್ಲ ಚೆನ್ನಾಗಿ ಬಿಡಿಸಿದ್ದಾರೆ. ಇದು ರಾಮ ಲಕ್ಷ್ಮಣರದು. ಈಗ ನಾವು ಕೈಲಾಸ್ ಟೆಂಪಲನ್ನು ನೋಡೋದಕ್ಕೆ ಒಳಗಡೆ ಹೋಗ್ತಾ ಇದ್ದೇವೆ. ನೋಡಿ ಎಷ್ಟು ಜನ ಎಲ್ಲ ಬಂದಿದ್ದಾರೆ ನೋಡೋದಕ್ಕೆ. ಒಂದೊಂದು ಕಲ್ ಮೇಲೂ ನೋಡಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಎಲ್ಲ ಚಿತ್ರಗಳನ್ನು ಬಿಡಿಸಿದ್ದಾರೆ, ಯಾವ ಥರ ಚಿಕ್ಕ ಚಿಕ್ಕದಾಗಿ ಅಂತ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಛೋಟಾ ಕೈಲಾಸ್ ಅಂತ ಕರೀತಾರೆ ಇದನ್ನ ನೋಡೋದಕ್ಕೆ ತುಂಬ ದೂರ ದೂರದಿಂದ ಎಲ್ಲ ಜನ ಬರ್ತಾರೆ ಈ ಟೆಂಪಲನ್ನು ನೋಡೋದಕ್ಕೆ. ನಾವಿವಾಗ ಟೆಂಪಲ್ನ ಹಿಂದ್ಗಡೆ ಹೋಗ್ತಾ ಇದ್ದೇವೆ. ನೋಡಿ ಇಲ್ಲಿ ಕೂಡ ಚಿಕ್ಕ ಚಿಕ್ಕದಾದಂತಹ ಟೆಂಪಲ್ಗಳನ್ನ ನಾವು ನೋಡ್ಬೋದು. ಟೆಂಪಲ್ನ ಒಳಗಡೆ ಹೋದ್ವಿ. ಟೆಂಪಲ್ ಒಳಗಡೆ ಯಾವುದೇ ತರಹದ ಮೂರ್ತಿಗಳಿಲ್ಲ.
ಶಿವನ ಟೆಂಪಲ್ ಎದುರುಗಡೆಗೆ ನಂದಿ ಮೂರ್ತಿ ಇದೆ. ಇಲ್ಲಿಂದ ಹೊರಗಡೆ ಹೋಗ್ಬೋದು. ಮೇಲ್ಗಡೆ ನಿಂತು ನೋಡಿದ್ರೆ ನಮಗೆ ಈ ಥರ ಎಲ್ಲ ಒಳ್ಳೆ ಗಾರ್ಡನ್ನು ಅದೆಲ್ಲ ನೋಡೋದಕ್ಕೆ ಸಿಗುತ್ತೆ. ಫೋಟೋ ಕೂಡ ಇಲ್ಲಿ ತಗೋಬೋದು. ಈಗ ನಾವು ಕೇವ್ ನಂಬರ್ 16ರಿಂದ ಹೊರಗೆ ಬಂದು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಮೇಲ್ಗಡೆ ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ನಿಮಗೆ ನಾವು ಮೇಲ್ಗಡೆ ಹೋಗಿ ತೋರಿಸ್ತೀವಿ. ನೋಡಿ ವ್ಯೂ ಮೇಲ್ಗಡೆಯಿಂದ ಯಾವ ಥರ ಕಾಣಿಸುತ್ತೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ.
ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ಫಾಲೋ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.